ನಿಮಗೆ ತುಂಬ ಮೆಂಟಲ್ ಸ್ಟ್ರೆಸ್ ಆಗ್ತಿದೆಯಾ? ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಆಗ್ತಿಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೇಯ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಮೆಂಟಲ್ ಹೆಲ್ತ್ನ ಕಾಪಾಡ್ಕೋಬೇಕಂದ್ರೆ ಇಲ್ಲಿಗೆ ಪ್ರೆಷರ್ ಕೊಡೋದನ್ನ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಸಿಂಪಲ್ ವಿಷಯಗಳಿರ್ಬೋದು. ನಾನು ಚೆನ್ನಾಗಿ ಕಾಣಬೇಕು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು, ಎಲ್ಲರೂ ನನ್ನನ್ನು ಹೊಗಳ್ಬೇಕು. ಸೊ ಈ ಥರ ಒಂದು ಸಣ್ಣ ಪುಟ್ಟ ವಿಷಯಗಳು ಕೂಡ ಓಕೆ, ಮೇ ಬಿ ಲೈಫಲ್ಲಿ ನಮಗೆ ಒಳ್ಳೇದಾಗಬೇಕು. ಸೊ ಈ ಥರ ಪ್ರತಿಯೊಂದನ್ನು ಕೂಡ ನೀವು ಮೈಂಡಿಗೆ ಪ್ರೆಷರ್ ಹಾಕೋದನ್ನ ಬಿಡಬೇಕು ಇಂಥ ವಿಷಯಗಳಲ್ಲಿ. ಹೌದಾ? ಯಾಕೆ ಹೇಳಿ, ಯಾರು ಪರ್ಫೆಕ್ಟ್ ಇರೋದಿಲ್ಲ ಲೈಫಲ್ಲಿ. ಹಾಗಾಗಿ ಯಾವಾಗಲೂ ಒಳ್ಳೇದಾಗಲಿ, ಚೆನ್ನಾಗಿ ಕಾಣಲಿ, ಎಲ್ಲ ಹೊಗಳ್ಳಿ, ಇಷ್ಟಪಡಲಿ, ಇದು ಯಾರಿಂದನೂ ಸಾಧ್ಯ ಇಲ್ಲ. ಎಂಥ ಒಳ್ಳೆ ಮನುಷ್ಯರಾಗಿರಲಿ, ಗಾಂಧೀಜಿನೇ ಆಗಿರಲಿ, ಅವ್ರನ್ನೂ ಹೇಟ್ ಮಾಡೋರು ಇದ್ದೇ ಇರ್ತಾರೆ. ಓಕೆನಾ? ಸೊ ನೀವು ಫಸ್ಟ್ ಆಫ್ ಆಲು ರಿಯಲ್ ಜೀವನನ ಜೀವಿಸೋದನ್ನ ಕಲಿಬೇಕು ಫಸ್ಟ್. ಓಕೆ, ಈಗ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತೀರಾ. ಓಕೆ, ಸೊ ಫಂಕ್ಷನ್ಗೆ ಹೋದಾಗ ಏನು ಮಾಡ್ತೀರಾ? ಇವ್ರದ್ದು ಒಡವೆ ನೋಡ್ತೀರಾ, ಸೀರೆಗಳು ನೋಡ್ತೀರಾ. ಓಕೆ, ಆ್ಯಂಡ್ ಈಗ ಜೆಂಟ್ಸ್ ಆಗಿದ್ರೆ, ಗಂಡಸರಾಗಿದ್ರೆ ಅವ್ರ ಮಕ್ಕಳನ್ನ ಏನು ಓದಿಸಿದ್ದಾರೆ, ಅಥವಾ ಅವ್ರ ಹತ್ರ ಮನೆ ಇದೆಯಾ, ಕಾರ್ ಇದೆಯಾ, ಈ ಥರ ನೋಡ್ತೀರಾ. ಹೌದು ತಾನೆ? ಫಸ್ಟ್ ಇದನ್ನು ಸ್ಟಾಪ್ ಮಾಡಬೇಕು. ಯಾಕೆ ಗೊತ್ತಾ? ಈಗ ಯಾರೋ ಒಬ್ಬರು ಲಾಂಗ್ ಚೈನ ಹಾಕಿರ್ತಾರೆ ಅನ್ಕೊಳ್ಳೋಣ. ನೀವು ಅದನ್ನು ನೋಡ್ಬಿಟ್ಟು ಅವಳು ನೋಡು, ಅವಳು ಲಾಂಗ್ ಚೈನ್ ಹಾಕಿದ್ರೆ, ಇವಳು ನೋಡು ಇಷ್ಟು ದಪ್ಪ ಓಲೆ ಹಾಕಿದ್ದಾಳೆ. ಸೊ ಈ ಥರ ಥಿಂಕ್ ಮಾಡ್ತೀರಾ. ಬಟ್ ನಿಮ್ಮ ಹತ್ರ ಲಾಂಗ್ ಚೈನ್ ಇಲ್ದಲೇ ಇರ್ಬೋದು, ಅಷ್ಟು ದಪ್ಪ ಓಲೆ ಇಲ್ದಲೇ ಇರ್ಬೋದು. ಬಟ್ ನಿಮ್ಮ ಹತ್ರ ಚಿಕ್ಕದೇ ಆದರೂ 5 ಓಲೆಗಳಿರ್ಬೋದು. ಲಾಂಗ್ ಚೈನ್ ಇಲ್ಲ ಅಂದ್ರೂ ನೆಕ್ಲೆಸ್ ಸೆಟ್ಗಳು ಒಂದು 6 ಇರ್ಬೋದು ನಿಮ್ಮ ಹತ್ರ. ಹೌದಾ? ಹೌದು ತಾನೇ ಹೇಳಿ. ಸೊ ಅವ್ರ ಹತ್ರ ಮೇ ಬಿ ಒಂದೇ ಒಂದು ಲಾಂಗ್ ಚೈನ್ ಇರ್ಬೋದಲ್ವಾ? ನಿಮಗೆ ಗೊತ್ತಾ ಅದೆಲ್ಲ? ಸೊ ಏನೂ ಗೊತ್ತಿರೋದಿಲ್ಲ. ಸುಮ್ಮನೆ ಮೈಂಡ್ಗೆ ಪ್ರೆಷರ್ ಆಗ್ತಾ ಇರ್ತೀರಾ, ಟೆನ್ಷನ್ ತಗೋತಾ ಇರ್ತೀರಾ. ಸೊ ಇದನ್ನ ಹಾಕೊಂಡು ಹೋಗಿದ್ದೀನಿ, ಅವ್ರು ಅದನ್ನ ಹಾಕೊಂಡ್ಬಂದಿದ್ದಾರೆ, ಅವ್ರು ಏನು ಅನ್ಕೋತಿದ್ದಾರೆ, ನನ್ನ ನೋಡ್ಬಿಟ್ಟು ಇವಳಿಗೇನು ಇಲ್ಲ ಅನ್ಕೋತಿದ್ದಾಳೆ. ಈ ಪ್ರೆಷರ್ನ ಬಿಡಬೇಕು. ಆ್ಯಂಡ್ ಅಪ್ಪಂದಿರಲ್ಲಿ, ಹಸ್ಬೆಂಡ್ಗಳಲ್ಲಿ ಅಥವಾ ಗಂಡಸರುಗಳಲ್ಲಿ, ಅವ್ನ ಮನೆ ಕಟ್ಟಿದ್ದಾನೆ, ಅವನ ಹತ್ರ ಕಾರ್ ಇದೆ, ಇರಲಿ ಬಿಡಿ. ಫಾರ್ ಎಕ್ಸಾಂಪಲ್, ಅವ್ರದ್ದು ಏನೋ ಒಂದು ಆಸ್ತಿಗಳಿರ್ಬೋದು, ಅವ್ರ ಅಪ್ಪ ಅಮ್ಮಂದಿರು ತುಂಬ ಆಸ್ತಿಗಳನ್ನ ಮಾಡಿರ್ಬೋದು. ಅದನ್ನು ಮಾರ್ಬಿಟ್ಟು ಅವ್ರು ಅದನ್ನು ಮಾಡ್ಕೊಂಡಿರ್ಬೋದು. ಇನ್ನೊಂದು ಮೇ ಬಿ ಅವ್ರ ಮಕ್ಕಳನ್ನ ನೀವು ಓದಿಸಿರೋಷ್ಟು ಅವ್ರು ಓದಿಸ್ತಲೇ ಇರ್ಬೋದಲ್ವಾ? ನೀವು ಇಂಜಿನಿಯರಿಂಗೋ ಮೆಡಿಕಲೋ ಮಾಡಿಸಿದ್ರೆ ಅವ್ರು ಜಸ್ಟ್ ಒಂದು ಸಿಂಪಲ್ ಡಿಗ್ರಿನ ಕೊಡಿಸಿರ್ಬೋದು. ಆ ದುಡ್ಡೆಲ್ಲ ಅವ್ರದ್ದು ಉಳಿತಲ್ಲ. ಆ್ಯಂಡ್ ಇನ್ನು ಕೆಲವೊಬ್ರು ಓಡೋಗಿ ಮದುವೆ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಆ ಮದುವೆ ಖರ್ಚು ಉಳಿದಿರ್ಬೋದಲ್ಲ, ಅದ್ರಲ್ಲಿ ಕಾರ್ ತಗೊಂಡಿರ್ಬೋದಲ್ಲ. ಅಂದರೆ ನಿಮಗೆ ಕಂಪ್ಲೀಟಾಗಿ ಅವ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ ಅಲ್ವಾ? ಅವ್ರ ಜೀವನನೇ ಬೇರೆ, ನಿಮ್ಮ ಜೀವನನೇ ಬೇರೆ. ಓಕೆನಾ? ಸೊ ನಿಮ್ಮ ಹತ್ರ ಇರೋ 10 ನೆಕ್ಲೆಸ್ ಅಥವಾ 6 ನೆಕ್ಲೆಸ್ ಸೆಟ್ಟಿಗೆ ಖುಷಿ ಪಡಿ. ನಿಮ್ಮ ಹತ್ರ ಇರೋ 5 ಓಲೆಗಳಿಗೆ ಖುಷಿ ಪಡಿ. ನಿಮ್ಮ ಮಕ್ಕಳನ್ನ ನೀವು ಇಂಜಿನಿಯರೋ ಅಥವಾ ಮೆಡಿಕಲ್ ಓದಿಸಿ ಡಾಕ್ಟರೋ ಮಾಡಿದರೆ ಅದ್ರ ಬಗ್ಗೆ ಖುಷಿ ಪಡಿ. ಓಕೆನಾ? ನಿಮ್ಮ ಹತ್ರ ಏನಿದೆ, ಏನು ಮಾಡಿಸಿದ್ದೀರಾ, ನೀವು ನಡೆದು ಬಂದ ದಾರಿ ಏನು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ಅದಕ್ಕೆ ನೀವು ಮಾಡಿರೋದು ಜಾಸ್ತಿನೇ ಇರುತ್ತೆ. ನೀವೀಗೇನು ಮಾಡ್ಕೊಂಡಿರ್ತೀರ ಅದು. ಸೊ ಅದ್ರ ಬಗ್ಗೆ ನೀವು ಫಸ್ಟು ಖುಷಿ ಪಡಿ. ಬೇರೆಯವ್ರ ಹತ್ರ ಏನಾದರೂ ಇರಲಿ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೋಡಿ ಓಕೆ, ನಿನ್ನ ಹತ್ರ ಲಾಂಗ್ ಚೈನ್ ಇದೆಯಾ, ಮನೆ ಇದೆಯಾ, ಓಕೆ ಗುಡ್ ಗ್ರೇಟ್, ಓಕೆ ತಗೊಂಡಿದ್ಯಾ, ಒಳ್ಳೇದಾಯಿತು, ಚೆನ್ನಾಗಿರು, ಈ ಥರ ಅನ್ನಿ ಅಷ್ಟೇ. ಬಟ್ ಹೊಟ್ಟೆವ್ರಿ ಪಟ್ಕೊಂಡು ಮೈಂಡಿಗೆ ಪ್ರೆಷರ್ನ ಯಾವತ್ತೂ ಕೊಟ್ಕೋಬೇಡಿ ನೀವು. ಓಕೆನಾ? ಇನ್ನು ಕೆಲವೊಬ್ರು ಮಕ್ಳುಗಳನ್ನ ಕಂಪೇರ್ ಮಾಡ್ತಾರೆ. ಸೊ ಅವ್ರ ಮಗ ನೋಡಿ ಹಂಗೆ ಓದ್ತಿದ್ದಾನೆ, ಇವ್ರ ಮಗ ನೋಡಿ ಇಷ್ಟು ಒಳ್ಳೆಯವನಿದ್ದಾನೆ ಈ ಕೆಲಸದಲ್ಲಿ, ಆ್ಯಂಡ್ ನಮ್ಮ ಮಗಳು ನೋಡಿ ಇಂಗ್ಲೀಷ್ ಓದಕ್ಕೆ ಬರಲ್ವಾ. ಸೊ ಈ ಥರ ಇರುತ್ತೆ. ಬಟ್ ನಿಮ್ಮ ಮಗಳಿಗೆ ಮೇ ಬಿ ಫ್ಯಾಷನ್ ಶೋ ಅಲ್ಲಿ ಇಂಟ್ರೆಸ್ಟ್ ಇರ್ಬೋದಲ್ವಾ, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದಲ್ವಾ, ಆ ಫೀಲ್ಡ್ಗೆ ಹೋದರೆ ಅವ್ರು ಎಲ್ಲರಿಗಿಂತ ಟಾಪ್ ಬರ್ಬೋದಲ್ವಾ. ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬೊಬ್ರು ಬರೀ ಓದೋದ್ರಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ, ಅದ್ರಲ್ಲಿ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇನ್ನು ಕೆಲವೊಬ್ರು ಇರ್ತಾರೆ, ಈ ಡ್ಯಾನ್ಸು, ಮ್ಯೂಸಿಕ್, ಈ ಥರದಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅದರಲ್ಲಿ ತುಂಬ ಸಾಧನೆಗಳನ್ನ ಮಾಡ್ತಾರೆ. ಸೊ ನಿಮ್ಮ ಮಕ್ಳಿಗೆ ಇಂಟ್ರೆಸ್ಟ್ ಏನಿದೆ, ಓಕೆ, ಅವ್ರಿಗೆ ಟ್ಯಾಲೆಂಟ್ ಯಾವುದಲ್ಲಿದೆ ಅದನ್ನು ನೋಡಿಕೊಂಡು ನೀವು ಅವ್ರಿಗೆ ಪ್ರೋತ್ಸಾಹ ಕೊಡಿ. ಅಂದರೆ ಓದಿಸ್ಬೇಡಿ ಅಂತಿಲ್ಲ, ಓದಲಿ, ಅವ್ರಿಗೆ ಎಷ್ಟಾಗುತ್ತಷ್ಟು ಪಾಸ್ ಆಗ್ತಾ ಒಂದೊಳ್ಳೆ ಮಿನಿಮಮ್ ಮಾರ್ಕ್ಸ್ ತೆಗಿತಾ ಹೋಗಲಿ. ಅವ್ರಿಗೇನು ಇಷ್ಟ ಇದೆ ಅದರಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಅವ್ರು ಖಂಡಿತ ಮೇಲೆ ಬಂದೇ ಬರ್ತಾರೆ. ಆ್ಯಂಡ್ ಇನ್ನೊಂದು ಏನಾಗಿದೆ ಅಂದರೆ ಇವಾಗಿನ ಕಾಲದಲ್ಲಿ ಮೊಬೈಲ್. ಓಕೆನಾ?
ಸೊ ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮೊಬೈಲೇ ಒಂದು ದೊಡ್ಡ ಅದು ಯೂಸ್ಫುಲ್ ಇದೆ, ಬಟ್ ನಾವು ಅದನ್ನ ಯೂಸ್ಫುಲ್ ಆಗಿ ತಗೋತಿಲ್ಲ, ಅದನ್ನ ಪ್ರೆಷರ್ನ ಕ್ರಿಯೇಟ್ ಮಾಡೋ ರೀತಿಯಾಗಿ ತಗೋತಿದ್ದೀವಿ. ಫಾರ್ ಎಕ್ಸಾಂಪಲ್, ಯಾರೋ ನೋಡಲ್ಲ ಲಂಡನ್ನಿಗೆ ಹೋಗಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಸೊ ಇವಳು ಕಾರ್ ತೊಗೊಂಡಿದ್ದಾಳೆ, ಅವ್ರು ನೋಡಲ್ಲಿ ಮನೆ ತೊಗೊಂಡಿರೋ ಗ್ರೂಪ್ ರೇಷನ್ ಮಾಡ್ತಿದ್ದಾರೆ. ಸೊ ಈ ವಿಡಿಯೋಗಳು ನಾನು ನೋಡು ಇಲ್ಲೇ ಬರೀ ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಓಕೆ, ಅಟ್ಲೀಸ್ಟ್ ನೀವು ಚಿಕ್ಕಮಂಗ್ಳೂರಲ್ಲಾದರೂ ಇದ್ದೀರಾ, ನೀವು ಒಂದಿನ ಅಲ್ಲಿಗೆ ಹೋಗ್ಬೋದು, ನೀವು ಎಫರ್ಟ್ ಹಾಕಿ, ಅದಕ್ಕೆ ಏನು ಬೇಕು ಅದನ್ನು ಮಾಡಿ. ಮೇ ಬಿ ಅವರಲ್ಲಿ ಲಂಡನ್ನಿಗೆ ಹೋಗಿರ್ಬೋದು, ಅದರಿಂದ ಎಷ್ಟು ಕತೆಗಳಿದೆ. ಮೇ ಬಿ ಲೋನ್ ತೊಗೊಂಡೋಗಿರ್ಬೋದಲ್ವಾ. ಕಾರ್ನು ಕೂಡ ಅವ್ರ ಹತ್ರ ಸಾಲ ಮಾಡಿ ಕಾರ್ ತೊಗೊಂಡಿರ್ಬೋದು. ನಿಮಗೆ ಗೊತ್ತಿರೋದಿಲ್ಲ ಕಂಪ್ಲೀಟಾಗಿ ವಿಷಯಗಳು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 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 ನಾವು ಕಂಪ್ಲೀಟಾಗಿ ಏನೋ ಸ್ಟ್ರೆಸ್ನ ಕ್ರಿಯೇಟ್ ಮಾಡಿ ಡಿಪ್ರೆಸ್ ಆಗ್ತಿದ್ದೀವಿ. ಸೋಷಿಯಲ್ ಮೀಡಿಯಲ್ಲಿ ಬರೋದನ್ನ ರಿಯಲ್ ಲೈಫಿಗೆ ನೀವು ಯಾವತ್ತೂ ಅಳವಡಿಸ್ಕೋಬೇಡಿ. ಕಂಪೇರ್ ಮಾಡಬೇಡಿ. ನೀವು ಅಳವಡಿಸ್ಕೊಳ್ಳೋದಲ್ಲ, ಕಂಪೇರ್ ಮಾಡಬೇಡಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದೆಲ್ಲ ನಿಜ ಇರೋದಿಲ್ಲ. ಓಕೆನಾ? ಎಷ್ಟೊಂದು ಜನ ಹಾಕಿರ್ತಾರೆ, ನಾಳೆ ದಿನ ಏನೋ ಆಯಿತು ಅಂತ ಕಾರ್ನ ಮಾರಿರ್ತಾರೆ. ಅದು ಗೊತ್ತಿರುತ್ತೆ ನಿಮಗೆ. ಸೊ ಯಾವತ್ತಿಗೂ ಈ ಥರ ಸ್ಟ್ರೆಸ್ನ ನಿಮ್ಮ ಮನಸ್ಸಿಗೆ ಕೊಡಬೇಡಿ. ನೋಡಿದ್ರಾ, ಓಕೆ, ನಿಮ್ಮ ಜೊತೆನೇ ಓದಿರೋರು, ಹಿಂಗೆ ಬೆಳೆದಿರೋ ಅವ್ರಿಗೆ ಈ ಥರ ಆಯಿತು, ಹಿಂಗೆ ಮೇಲೆ ಬಂದರು, ಓಕೆ, ಮೇ ಬಿ ಅವ್ರ ಹಣೆ ಬರ್ದಲ್ಲಿ ಅದಿತ್ತೇನೋ. ನಿಮಗೇನಿದೆ ಅದ್ರಲ್ಲಿ ನೀವು ಖುಷಿಯಾಗಿರಿ ಫಸ್ಟು. ನಿಮಗೆ ದೊಡ್ಡ ಮನೆಯೇ ಬೇಕು ಅಂತಿಲ್ಲ, ಕಾರೇ ಬೇಕು ಅಂತಿಲ್ಲ. ಖುಷಿ, ನೆಮ್ಮದಿ, ಊಟ, ನಿದ್ದೆ, ಇದು ಮೇಯ್ನು. ಸೊ ಇದು ಕರೆಕ್ಟಾಗಿ ಆಗ್ತಿದೆಯಾ, ಖುಷಿ ಪಡಿ. ಅದನ್ನು ಮಾಡಲೇಬೇಡಿ ಅಂತಿಲ್ಲ. ನಿಮ್ಗೆ ಎಬಿಲಿಟಿ ಇದೆಯಾ, ನೀವು ಲಂಡನ್ನಿಗೆ ಹೋಗ್ಬೋದಾ, ನೀವು ಕಾರ್ ತಗೊಳ್ಳೋ ಎಬಿಲಿಟಿ ಇದೆಯಾ, ಅಥವಾ ಎಬಿಲಿಟಿ ಬರಬೇಕಾ, ಅದ್ರ ಕಡೆಗೆ ವರ್ಕ್ ಮಾಡಿ ನೀವು. ಓಕೆ, ಅವ್ರೇನೋ ಬಿಸ್ನೆಸ್ ಮಾಡಿ ಅದ್ರಲ್ಲಿ ತೊಗೊಂಡಿರ್ಬೋದು ಇನ್ನೊಬ್ರು. ಓಕೆ, ಬಟ್ ಸಾಲ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ವರ್ಕ್ ಮಾಡಿ, ಯಾವ ರೀತಿ ನೀವು ಅದನ್ನು ತಗೋಬೋದು ಅದ್ರ ಮೇಲೆ ಗಮನ ಕೊಟ್ಟು ಅದ್ರ ಪ್ರಕಾರ ನೀವು ವರ್ಕ್ ಮಾಡಿ, ಶಿಸ್ತನ್ನ ಬೆಳೆಸ್ಕೊಳ್ಳಿ, ಮೈಂಡ್ನ ಕಾಮ್ ಆ್ಯಂಡ್ ಹ್ಯಾಪಿಯಾಗಿ ಕ್ಲಿಯರಾಗಿ ಇಟ್ಕೊಳ್ಳಿ. ನಿಮಗೆ ದಾರಿ ಕಾಣುತ್ತೆ. ಆದರೆ ಓಕೆ, ಹ್ಯಾಪಿ. ಇಲ್ಲ ಅಂದರೆ ಏನು ಕೊಟ್ಟಿದ್ದಾನೆ ದೇವರು, ಅದರಲ್ಲೇ ಖುಷಿಯಾಗಿರಿ. ಮೇ ಬಿ ಇಷ್ಟೇ ಇರ್ಬೋದು ನಿಮ್ಮ ಲೈಫಿನಲ್ಲಿ ನೀವು ಪಡ್ಕೋಬೇಕಾಗಿದ್ದಿತ್ತು. ನಿಮ್ಮ ಹಣೆ ಬರಹದಲ್ಲಿರೋದೇ ಇಷ್ಟಿರ್ಬೋದು. ಹೌದು ತಾನೆ? ಸ್ಟ್ರೆಸ್ ತಗೋಬೇಡಿ ಕಂಪೇರ್ ಮಾಡಿಕೊಂಡು. ಆದರೆ ಪ್ರಯತ್ನ ಪಡಿ. ಆಗಲಿಲ್ವಾ, ಪಾಠ ಕಲ್ತ್ರಿ, ಓಕೆ, ಪ್ರಯತ್ನ ಪಟ್ಟಿವಿ ಅನ್ನೋ ಸಮಾಧಾನನ ಪಡ್ಕೊಳ್ಳಿ ಫಸ್ಟು. ಓಕೆನಾ? ಇನ್ನೊಂದು ಕೆಲವೊಂದು ಕ್ಯಾಟಗರಿ ಅವ್ರು ಇರ್ತಾರೆ. ಏನು ಗೊತ್ತಾ, ಅವಳು ದಪ್ಪ ಇದ್ದಾಳೆ, ಇವಳು ಸಣ್ಣ ಇದ್ದಾಳೆ, ನಾನು ಹಿಂಗಿದ್ದೀನಿ. ದಪ್ಪ ಇರೋರೆಲ್ಲ ನಾನು ಸಣ್ಣ ಆಗಬೇಕಿತ್ತು ಅನ್ಕೋತೀರಾ, ಸಣ್ಣ ಇರೋರೆಲ್ಲ ನಾನು ಸ್ವಲ್ಪ ದಪ್ಪ ಆಗಬೇಕು ಅನ್ಕೋತೀರಾ ಅಲ್ವಾ? ಅನ್ಕೊಳ್ಳೋದು ತಪ್ಪಲ್ಲ, ಬಟ್ ಪ್ರೆಷರ್ ಬೇಡ. ಸಣ್ಣ ಆಗೋದಕ್ಕೆ ಏನು ಬೇಕು, ಎಕ್ಸಸೈಸ್ ಬೇಕಾ, ವಾಕ್ ಬೇಕಾ, ಮಾಡಿ ಆಗ್ತೀರಾ. ಅದು ಬಿಟ್ಬಿಟ್ಟು ಕಂಪೇರ್ ಮಾಡಿಕೊಂಡು ಹಾಗೆ ಹೀಗೆ ಅಂದ್ಕೊಳ್ಳೋದಲ್ಲ. ನೀವು ಈಗ ಹೇಗಿದ್ದೀರಾ ಅದನ್ನು ನೀವು ಫಸ್ಟ್ ಅಕ್ಸೆಪ್ಟ್ ಮಾಡಿ, ಖುಷಿ ಪಡಿ ಅದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಏನಾಗಬೇಕಾದ್ರ ಮೇಲೆ ವರ್ಕ್ ಮಾಡಿ. ದಪ್ಪ ಇದ್ದೀರಾ ಬಟ್ ಹೆಲ್ದಿ ಆಗಿದ್ದೀರಾ, ಅದೇ ಮೇನ್. ಆರೋಗ್ಯ ಇಂಪಾರ್ಟೆಂಟ್. ಸಣ್ಣ ಇದ್ದೀರಾ ಬಟ್ ಆರೋಗ್ಯವಾಗಿದ್ದೀರಾ, ಅದು ಇಂಪಾರ್ಟೆಂಟ್. ಇನ್ಯಾರೋ ಸಣ್ಣ ಇರ್ಬೋದು, ಅವ್ರಿಗೆ ಗ್ಯಾಸ್ಟ್ರಿಕ್ ಇರ್ಬೋದು, ಇನ್ನೇನೋ ಕಾಯಿಲೆಗಳಿರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು. ಅದು ನಿಮಗೆ ಗೊತ್ತಿರುತ್ತಾ? ಇಲ್ಲ. ನೀವು ಹೇಗಿದ್ದೀರಾ ಅದನ್ನು ಫಸ್ಟು ತುಂಬ ಖುಷಿಯಿಂದ ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟು. ಸೊ ಎಲ್ಲ ತಾನಾಗೇ ಒಂಥರ ಕ್ಲಿಯರ್ ಆಗ್ತಾ ಬರುತ್ತೆ. ಓಕೆ, ಹೌದಾ? ಯಾಕೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್, ಈಗ ಯಾರ್ದೋ ಲೈಫಲ್ಲಿ ಏನೋ ದೊಡ್ಡ ಕಷ್ಟ ಬಂತು, ಅದನ್ನು ನೀವು ತಗೋತೀರಾ? ಇಂಪಾಸಿಬಲ್ ಅಲ್ವಾ? ನೀವು ರೆಡಿ ಇಲ್ಲ ಅದನ್ನು ತಗೊಳ್ಳೋಕ್ಕೆ ಅಂದಮೇಲೆ ಅವ್ರ ಖುಷಿನ ನಿಮಗೆ ಬೇಕು ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಅವ್ರ ಲೈಫ್ ಅವ್ರಿಗೆ, ನಿಮ್ಮ ಲೈಫಲ್ಲಿ ಏನಿದೆ ಖುಷಿ ಅದು ನಿಮಗೆ. ಕಷ್ಟನ ಕೆಟ್ಟದನ್ನ ತಗೊಳ್ಳೋಕ್ಕೆ ನೀವು ರೆಡಿ ಇಲ್ಲ ಅಂದಮೇಲೆ ಅವ್ರ ಖುಷಿನ ನಿಮಗೆ ಸಿಗಬೇಕು ಅಂದ್ಕೊಳ್ಳೋದು ಕರೆಕ್ಟ್ ಅಲ್ಲ. ಅದು ನೀವು ಅಂದ್ಕೊಂಡ್ರು ಸಹ ಅದು ಸಿಗೋದಿಲ್ಲ ಅಲ್ವಾ? ಕಷ್ಟನ ನೀವು ತಗೊಳಕ್ಕಾಗಲ್ಲ ಅಲ್ವಾ? ಹಾಗೆ ಖುಷಿನೂ ಕೂಡ. ಬಟ್ ನಮ್ಮ ಲೈಫಲ್ಲಿ ಏನಿದೆ ಅದ್ರ ಬಗ್ಗೆ ಖುಷಿ ಪಡೋದಕ್ಕೆ ನಮ್ಗೆ ಸಂಪೂರ್ಣ ಹಕ್ಕಿದೆ. ಆ್ಯಂಡ್ ಆ ಖುಷಿನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದ್ರಲ್ಲೂ ನಾವು ಅದನ್ನು ಪ್ರಯತ್ನ ಪಡ್ತಿದ್ದೀವಿ ಅಂದರೆ ಅದಕ್ಕೂ ನಮಗೆ ಸಂಪೂರ್ಣ ಹಕ್ಕಿದೆ. ಆ್ಯಂಡ್ ಮುಂದೆ ಆ ಖುಷಿ ಸಿಕ್ಕೇ ಸಿಗುತ್ತೆ. ಹೌದು ತಾನೆ? ಅರ್ಥ ಆಗ್ತಿದೆಯಾ? ಆ್ಯಂಡ್ ಲೈಫ್ ಒಂದು ಏನೋ ಎಕ್ಸಾಮ್ ಅಲ್ಲ. ಅದು ಕ್ವಶನ್ ಪೇಪರ್ ಕೊಡೋದಿಲ್ಲ ಸೇಮ್ನ. ಅಂದರೆ ಎಕ್ಸಾಮಲ್ಲಿ ಏನು ಎಲ್ರಿಗೂ ಸೇಮ್ ಕ್ವಶನ್ಸ್ ಇರುತ್ತೆ ಕ್ವಶನ್ ಪೇಪರಲ್ಲಿ, ಬಟ್ ಲೈಫ್ ಆ ಥರ ಅಲ್ಲ. ಪ್ರತಿಯೊಬ್ಬರ ಲೈಫ್ನ ಕ್ವಶನ್ ಪೇಪರು ಬೇರೆ ಬೇರೆ ಆಗಿರುತ್ತೆ. ಅಲ್ಲಿ ಯಾವ ಥರ ಆನ್ಸರ್ ಬರೀತೀರಾ ಅದ್ರ ಮೇಲೆ ನಿಮ್ಮ ಜೀವನ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಯಾವ ಥರ ಕ್ವಶನ್ ಇದೆ ಅದ್ರ ಮೇಲೂ ಕೂಡ ನಿಮ್ಮ ಜೀವನ ಡಿಪೆಂಡ್ ಆಗಿರುತ್ತೆ.
ಬಿಕಾಸ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲ ಲೈಫ್. ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಬೇರೆ ಥರ ಕ್ವಶನ್ಸ್ಗಳಿರ್ತವೆ. ಅಕ್ಸೆಪ್ಟ್ ಮಾಡ್ತೀರಾ ಇದನ್ನು? ಸೊ ಹಾಗಿದ್ಮೇಲೆ ಅದು ಹೇಗೆ ಅವ್ರ ಥರನೇ ನಾವಿರಬೇಕು ಅಂತ ಅನ್ಕೋತೀರಾ ಅಲ್ವಾ? ಕರೆಕ್ಟ್ ತಾನೆ? ನೀವೇ ಒಂದು ಕ್ಷಣ ಇದನ್ನು ಯೋಚನೆ ಮಾಡಿ ನೋಡಿ. ಸೊ ಕಂಪ್ಯಾರಿಸನ್ನ ಬಿಡಿ, ಮೈಂಡ್ಗೆ ಸ್ಟ್ರೆಸ್ ಕೊಡೋದನ್ನ ಫಸ್ಟ್ ಬಿಡಿ ನೀವು, ಓಕೆನಾ? ಸೊ ಫಸ್ಟು ನಿಮ್ಮಲ್ಲಿ ಫೋಕಸ್ ಮಾಡಿ. ಫೋಕಸ್ ಆನ್ ಯುವರ್ ಸೆಲ್ಫ್ ದ್ಯಾನ್ ಅದರ್ಸ್. ಓಕೆ, ಏನೋ ಮಾಡಬೇಕಾ, ಎಲ್ಲಿದ್ದೀರಾ, ಏನಿದೆ ನಿಮ್ಮ ಹತ್ರ, ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡಿ, ಓಕೆನಾ? ಸ್ಲೋ ಆಗ್ಬೋದು, ಬಟ್ ನಿಮ್ಮ ಡೆಸ್ಟಿನೇಷನ್ ನೀವು ರೀಚ್ ಆಗೇ ಆಗ್ತೀರಾ. ಐ ಮೀನ್, ಒಂದು ಪ್ರಾಕ್ಟಿಕಲ್ ಲೈವ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಎಕ್ಸಾಂಪಲ್ ನಾನೇ. ಸೊ ಈಗ ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಓಕೆ, ಐಫೋನ್ ಇಲ್ಲ, ಆ್ಯಂಡ್ ಈ ಲೈಟ್ ಸೆಟಪ್ ಆ ಲೈಟ್ ಸೆಟಪ್ ಕೂಡ ಇಲ್ಲ, ಆ್ಯಂಡ್ ಸ್ಪೀಕರ್ ಕೂಡ ಇಲ್ಲ. ನೋಡಿ, ನಾನು ಸ್ಪೀಕರ್ ಕೂಡ ಹಾಕಿಲ್ಲ, ಓಕೆನಾ? ಸೊ ನನ್ನ ಹತ್ರ ಏನಿದೆ ಅದರಲ್ಲೇ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಂತರ ಲೈಟ್ ಇಲ್ಲ, ಇನ್ನೊಂದು ಮೊಬೈಲ್ನ ಇಟ್ಕೊಂಡು ಅದರಲ್ಲಿ ನಾನು ಲೈಟ್ನ ಆನ್ ಮಾಡ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸೇ ಬಿಡ್ತೀನಿ ನೋಡಿ. ಸೊ ಈ ಥರ ಇಟ್ಕೊಂಡು ನನ್ನ ಫೇಸಿಗೆ ಲೈಟ್ ಬರೋ ಥರ ನಾನು ಇಟ್ಕೊಂಡಿದ್ದೀನಿ, ಓಕೆನಾ? ಸೊ ನನ್ನ ಹತ್ರ ಏನಿದೆ, ಆ್ಯಂಡ್ ನಾನು ಈಗಿರೋದು ಒಂದು ಟೇಬಲ್. ಸೊ ಈ ಟೇಬಲ್ ಮೇಲೆ ಇಟ್ಕೊಂಡು ನಾನು ಒಂದು ಬಾಕ್ಸ್ನ ಇಟ್ಕೊಂಡು ಅಲ್ಲಿಗೆ ಮೊಬೈಲ್ನ ಸೆಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಿದ್ದೀನಿ. ನಂತರ ಯಾವುದೇ ಈ ಹೋಲ್ಡರ್ ಯಾವುದೂ ಇಲ್ಲ. ಸೊ ನನ್ನ ಹತ್ರ ಏನಿದೆ, ನಾನು ಅದ್ರಲ್ಲಿ ಹ್ಯಾಪಿಯಾಗಿ ನಾನು ಏನು ಮಾಡ್ಬೋದು ಅದನ್ನು ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅದೇ ರೀತಿ. ಸೊ ಲೈಫಲ್ಲಿ ಏನಿದೆ ಅದರಲ್ಲಿ ಎಲ್ಲಿಂದ ಹೇಗಿದ್ರೆ ಅದರಲ್ಲೇ ಖುಷಿಯಾಗಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ನಿಮ್ಮ ಮೆಂಟಲ್ ಹೆಲ್ತ್ ಸರಿಗಿದ್ರೆ ನಿಮ್ಮ ಫ್ಯಾಮಿಲಿನ ನೀವು ತುಂಬ ಖುಷಿಯಾಗಿ ಇಟ್ಕೋಬೋದು, ಓಕೆನಾ? ಸೊ ನಿಮ್ಮ ಫ್ಯಾಮಿಲಿ ಖುಷಿಯಾಗಿದ್ದರೆ ನೀವು ಖುಷಿಯಾಗಿರ್ತೀರ, ಆ್ಯಂಡ್ ಅವರು ಖುಷಿಯಿಂದ ಮನಸ್ಸನ್ನು ಚೆನ್ನಾಗಿಟ್ಕೊಂಡು ಮುಂದೆ ಅವರು ಏನಾದರೂ ಒಂದು ಮಾಡ್ಬೋದು, ನಿಮ್ಮ ಕೆಲಸಗಳಲ್ಲಿ ಕೈ ಜೋಡಿಸ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಏನಾದರೂ ಒಂದು ಅಚೀವ್ ಕೂಡ ಮಾಡಲೂಬೋದು, ಹೌದು ತಾನೆ? ಸೊ ಫಸ್ಟ್ ಆಫ್ ಆಲ್ ಮೆಂಟಲ್ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿರೋದನ್ನ ಕಲ್ತ್ಕೊಳ್ಳಿ, ನಿಮ್ಮ ಹತ್ರ ಇರೋದ್ರಲ್ಲೇ ಹ್ಯಾಪಿಯಾಗಿರಿ, ಓಕೆ? ಅವಕಾಶ ಸಿಕ್ಕರೆ ಅಚೀವ್ ಮಾಡಿ ಜಾಸ್ತಿನ. ಒಂದು ಮೂವಿ ಡೈಲಾಗ್ ಇದೆಯಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ನಾವು ಹಾಸಿಗೆನೇ ದೊಡ್ಡದು ಮಾಡ್ಕೊತೀವಿ ಅಂತ ಅಲ್ವಾ? ಸೊ ನೀವೇನಾದ್ರು ಅಚೀವ್ ಮಾಡಿದ್ಮೇಲೆ ನಿಮ್ಮ ಹಾಸಿಗೆನ ದೊಡ್ಡದು ಮಾಡ್ಕೊಳ್ಳಿ, ಬಟ್ ಅಲ್ಲಿವರೆಗೂ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಓಕೆನಾ? ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ನನಗೆ, ಓಕೆ? ಒಬ್ಬರು ಕಮೆಂಟಲ್ಲಿ ಹೇಳಿದರು ಮ್ಯಾನಿಫೆಸ್ಟೇಷನ್ ಮತ್ತು ಮೆಡಿಟೇಷನ್ ಬಗ್ಗೆ ವಿಡಿಯೋ ಮಾಡಿ ಮೇಡಮ್, ನಮಗೆ ಬೇಕು ಅಂತ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ದಿನಗಳಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮಗೂ ಕೂಡ ಏನೇ ಪ್ರಾಬ್ಲಮ್ ಇರಲಿ, ಇಶ್ಯೂ ಇರಲಿ, ಹೇಳ್ಕೊಳ್ಳಿ, ಕಮೆಂಟಲ್ಲಿ ಹೇಳಿ. ನಾನಲ್ಲ ಅಂದರೂ, ನನಗೆ ಗೊತ್ತಿಲ್ಲ ಅಂದರೂ ಬೇರೆಯವ್ರಿಗೆ ಗೊತ್ತಿರೋರಾದರೂ ಅದಕ್ಕೆ ಆನ್ಸರ್ ಮಾಡ್ತಾರಲ್ವಾ? ಬಟ್ ನಾನು ಇದುವರೆಗೂ ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ಅವ್ರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನ ನಾನು ಯೂಟ್ಯೂಬ್ ಲೈವಲ್ಲಿ 9:45 ಪ್ರತಿದಿನ ರಾತ್ರಿ ಲೈವ್ ಬಂದು ನಾನು ಅದಕ್ಕೆ ಆನ್ಸರ್ಗಳನ್ನ ಮಾಡ್ತಾ ಇದ್ದೀನಿ, ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ತುಂಬ ಜನ ಜಾಯಿನ್ ಆಗ್ತಾ ಇದ್ದೀರಾ, ಖುಷಿ ಆಯಿತು. ಇನ್ನು ಯಾರು ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ, ಓಕೆನಾ? ಇನ್ನು ಕೆಲವೊಬ್ರು ಕೇಳಿದ್ರು ಝೂಮಲ್ಲಿ ನೀವು ಲೈವ್ ಬರ್ತಿರೋದು ಝೂಮ್ ಮೀಟಿಂಗ್ ಅಂತ. ಅಲ್ಲ, ಯೂಟ್ಯೂಬಲ್ಲೇ ಲೈವ್ ಅಂತ ಆಪ್ಷನ್ ಇದೆ, ನಾನು ಅದ್ರಲ್ಲಿ ಲೈವ್ ಬರೋದು, ಓಕೆನಾ? ಸೊ ಇಷ್ಟು ಹೇಳ್ತಾ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.